ಶಿವಣ್ಣ ಕೂಡ ನಿಮ್ದು ಸ್ಟೈಲ್ ಇದೆಯಲ್ಲ, ಗಿಲ್ಲಿ 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 ಎಲ್ಲಾ ಕಡೆ ಪ್ರೆಸ್ ಮೀಟಿಗೆ ಹೋದಾಗ್ಲೂ ಕೂಡ ನಮ್ ಗಿಲ್ಲಿ ಸ್ಟೈಲ್ ಇದೆಪ್ಪ, ಗಿಲ್ಲಿ 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 ಅಂತ. ಓಕೆ, ಶಿವಣ್ಣನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂಡ್ ಶಿವಣ್ಣ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತಂದ್ರೆ ನಿಮಗೋಸ್ಕರನು ಕೂಡ ಎಲ್ಲಾ ಪ್ರೆಸ್ ಮೀಟಲ್ಲೂ ಒಂದ್ ನಿಮ್ ಸ್ಟೈಲ್ನ ಕಾಪಿ ಮಾಡೋದಾಗಿರ್ಬೋದು ಅಥವಾ ನಿಮ್ ಸ್ಟೈಲ್ ಮಾಡೋದಾಗಿರ್ಬೋದು, ಸೊ ಎಲ್ಲಾ ಕಡೆ ನೆನ್ಸ್ಕೊಂತಾರೆ. ಎಷ್ಟು ಖುಷಿ ಅನ್ಸುತ್ತೆ. ಅದಕ್ಕಿಂತ ದೊಡ್ಡ ಭಾಗ್ಯ ಏನೈತೆ ಹೇಳಿ? ನಮ್ಮ ಅದೃಷ್ಟ ಅಲ್ವಾ ಅದು, ಎಷ್ಟೋ ಜನ್ಮದ ಪುಣ್ಯ. ನಾವು ನೋಡಬೇಕು ಅನ್ಕೊಂಡವ್ರು, ಅವ್ರನ್ನ ನೋಡಿದ್ರೆ ಸಾಕು ಅನ್ಕೊಂಡವ್ರು, ಅವ್ರ ಮುಂದೆ ಪರ್ಫಾರ್ಮೆನ್ಸ್ ಮಾಡಿ ಅವ್ರ ಬಾಯಲ್ಲಿ ನಮ್ಮ ಹೆಸ್ರು ಹೇಳಿಸ್ಕೊಂಡು, ಅವ್ರ ಬಾಯಲ್ಲಿ ನಮ್ಮ ಒಳ್ಳೆ ಕಮೆಂಟ್ ಚೆನ್ನಾಗಿ ಮಾಡ್ತೀವಿ ಅಂತ ಹೊಗಳಿಸ್ಕೊಂಡು, ಅವೆಲ್ಲ ಎಷ್ಟು ವರ್ಷ ಆದರೂ ಮರೆಯೋಕೆ ಆಗೋಲ್ಲ. ಅವನು ಎಷ್ಟು ಪುಣ್ಯ ಮಾಡಿರ್ಬೇಕು. ಎಷ್ಟೋ ಜನ ಕಾಯ್ತಾರೆ, ಅವ್ರು ನೋಡ್ಬಿಟ್ರೆ ಸಾಕು, ಒಂದು ಫೋಟೋ ತಗೊಬಿಟ್ರೆ ಸಾಕು, ಮಾತಾಡ್ಸ್ಬಿಟ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ನಾವು ಅವು ಒಂದು 3-4 ತಿಂಗಳು ಅವ್ರ ಜೊತೆ ಟ್ರಾವೆಲ್ ಮಾಡವೆ ಅಂತ ನಾವೆಷ್ಟು ಅದೃಷ್ಟವಂತರು. ಅದನ್ನು ಮರೆಯೋಕ್ಕೆ ಆಗಲ್ಲ. ಆಮೇಲೆ ನೋಡಿ, ಅವರು ಎಷ್ಟು ಸರಳ ವ್ಯಕ್ತಿ ಅಂದರೆ, ಅನುಸೂಯಕ್ಕ ಒಂದ್ಸಲ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು, ಇಲ್ಲಿ ಎಲ್ಲಿದೆಯಾ ಅಂತ ಕೇಳಿದ್ರು. ಇಲ್ಲಿ ಯಾಕೆ ಇಟ್ಕೊಯ್ತವನಿ, ಮೈಸೂರಿಗೆ ಹೋಯ್ತವನಿ ಕಣಕಂಡೆ. ಈ ಶಿವಣ್ಣ ಫೋನ್ ಮಾಡಿದ್ರು, ನಿನ್ನ ನಂಬರ್ ಇಸ್ಕೊಂಡ್ರು ಅಂತ ಹೇಳಿದ್ರು. ಹೌದಾಕ? ಇಲ್ಲ, ಯಾರೋ ನಿನ್ನ ಫ್ಯಾನ್ ಸಿಕ್ಕಿದ್ರಂತೆ, ನೀನು ಮಾತಾಡಿಸ್ಬೇಕಂತ ನಿನ್ನ ಅಂತ ಹೇಳ್ಬಿಟ್ಟು ಕಟ್ ಮಾಡಿಬಿಟ್ರು. ಹ್ಞೂ ಸರಿ ಆಯ್ತು ಅಂದ್ಬಿಟ್ಟು ನೋಡ್ತಾನೆ ಇದು ಮಾಡ್ಬೋದು. ಒಂದು 10 ನಿಮಿಷ ಆಯ್ತು, ನಂಗೆ ನಿದ್ದೆ ಬಂದ್ಬಿಡ್ತು. ನಂಗೆ ನಿದ್ದೆ ಬಂದ್ಬಿಡ್ತು, ಕಾರಲ್ಲಿ ಹೋಯ್ತಾ ಇದ್ದು. ನಾನು ಮಲ್ಕೊಬಿಟ್ಟೆ. ಒಂದು ಅರ್ಧ ಗಂಟೆ ಆದಮೇಲೆ ಏನೋ ಫೋನ್ ಬಂದಾಗ ಮಾತಾಡ್ದೆ. ಏ ಗಿಲ್ಲೇ ಜಾಲಿ ಜಾಲಿ ಅಂದರು. ಆಮೇಲೆ ನಾನು ನಿದ್ದೆಗೇನಲ್ಲಿದ್ದಲ್ಲ, ಅಣ್ಣ ಯಾರೋ ಗೊತ್ತಾಗಿಲ್ಲ. ನಾನು ನಾನಪ್ಪ ಶಿವಣ್ಣ ಅಂದರು. ನನಗೆ ಫುಲ್ ಸೈಕ್ ಆಗೋಯ್ತು. ಅಯ್ಯಯ್ಯೋ, ಶಿವಣ್ಣ ಮಾಡ್ಬಿಟ್ರಲ್ಲಪ್ಪ, ನಂಬಿಕೆ ಆಯ್ತಿಲ್ಲ. ಅನುಶ್ರೀಯಕ್ಕೆ ಏನಾರ ಫೋನ್ ಮಾಡ್ಬಿಟ್ಟು ನಾನು ಶಿವಣ್ಣ ಅಂತ ಹೇಳಿ ನಾನು ನಂಬ್ತಾನೆ ಇರಲಿಲ್ಲ. ಮಾಡ್ತಾರಲ್ಲ ನಾರ್ಮಲ್ ಆಗಿ ಫ್ರ್ಯಾಂಕ್ ಅನ್ಕೊಬಿಡುವೆ. ನಾನು ಗಾಡಿನ ಸೈಡಿಗೆ ನಿಲ್ಲಿಸ್ಬಿಟ್ಟು ನಿಲ್ಲಿಸು ಅಂತ ನಿಲ್ಲಿಸ್ಬಿಟ್ಟು ಆಮೇಲೆ ಮಾತಾಡಿದೆ. ಏನಪ್ಪ ಇಲ್ಲಿ ಸಿರ್ಸಿಗೆ ಬಂದಿದೆ, ಯಾರೋ ನಿನ್ನ ಫ್ಯಾನ್ ಅಂತ ಬಂದ್ಬಿಟ್ಟು ಆ ಗಿಲ್ಲಿ ಅಂತ ನೀನು ಸ್ಟೆಪ್ ಹಾಕ್ಬಿಟ್ಟು ನಾನು ಗಿಲ್ಲಿ ಫ್ಯಾನ್ ಅಣ್ಣ, ಅವ್ರಿಗೆ ಹೇಳ್ಬಿಡಿ ಸಿಕ್ಕಿದ್ರಿ ಅಂತ ನನಗೆ ಬಂದು ಹೇಳ್ತಾ ಇದ್ರು ಅಂತ. ಆಮೇಲೆ ಎಲ್ಲನೂ ಬಂದು ಹೇಳೋರು ಹಂಗೆ. ಪಾಪ ಶಿವಣ್ಣ ಸೆಟ್ಟಲ್ ಕೂಡ ನೀವು ಮೀಟ್ ಮಾಡ್ತಿದ್ರು, ಅಲ್ಲೂ ಕೂಡ ಬಂದು ಹೇಳ್ಬೋದಿತ್ತು. ಬಟ್ ಅಲ್ಲಿ ಫೋನ್ ಮಾಡಿ ಅಷ್ಟು ಹೇಳ್ಬೇಕು ಅನ್ನೋದು, ಅದನ್ನು ಮರೆಯೋಕೆ ಆಗಲ್ಲ. ಅವ್ರ ಋಣ ತೀರ್ಸೋಕೆ ಆಗೋಲ್ಲ ನನಗೆ. ನಿಜವಲ್ಲ, ನೀವು ಹೇಳ್ತಿರಲ್ಲ, ಅಷ್ಟೊಂದು ಇದಾಗೋಕೆ ಅವರೇ ಕಾರಣ, ನಾನು ಇಷ್ಟೊಂದು ರೀಚ್ ಆಗೋಕೆ. ಈ ಕಡೆ ನೋಡ್ತಾ ಇರೋಗ್ಲೂ ಕೂಡ ನಿಮ್ ಪ್ರಾಪರ್ಟಿ ಕಾಮಿಡಿ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಿದ್ರು ಶಿವಣ್ಣ. ಆ ಎಕ್ಸ್ಪ್ರೆಷನ್ ಕೊಡೋದಾಗಿರ್ಬೋದು, ಅಥವಾ ಬೇರೆ ಲೆವೆಲ್ ಗಿಲ್ಲಿ ಜಾಲಿ ಜಾಲಿ ಅನ್ನೋದಾಗಿರ್ಬೋದು. ಆಮೇಲೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೂ ಮಾಡ್ತಾನೆ ಇವನು. ಒಂದು ಯಾವುದೇ ಪರ್ಫಾರ್ಮೆನ್ಸ್ ಆಗಿದ್ರು ಗಿಲ್ಲಿ, ನಾನು ಡ್ಯಾನ್ಸರ್, ಯಾವ್ದಾರ ಒಂದು ಪರ್ಫಾರ್ಮೆನ್ಸಲ್ಲಿ ಔಟ್ ಹೊಡೆದ್ಬಿಟ್ಟಿರ್ತೀನಿ, ಡ್ಯಾನ್ಸ್ ಏನೋ ಇದು ಮಾಡ್ಬಿಡ್ತೀನಿ ಅಂತ. ಅವರು ಹೆಂಗೆ ಸಪೋರ್ಟಾಗಿ ನಿಂತ್ಕೊತಿರೋ ಅಂದರೆ, ಬೈತಿರ್ಲಿಲ್ಲ ಅವರು. ಚೆನ್ನಾಗಿ ಮಾಡ್ತಿಲ್ಲ ಮಾಡು ಅಂತ. ಬೇಜಾರಾಗ್ಬಿಡುತ್ತೆ ಅಂದ್ಬಿಟ್ಟು, ಗಿಲ್ಲಿ ನಾನು ಡ್ಯಾನ್ಸರಾಗಿ ಇಷ್ಟು ಮಾಡ್ತಿರೋದೇ ಗ್ರೇಟು, ನೆಕ್ಸ್ಟ್ ವಾರ ನೋಡ್ರಿ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಂತ ಒಂಥರ ಎನರ್ಜಿ ಕೊಟ್ಬಿಟ್ರು, ಹುಮ್ಮಸ್ ಕೊಟ್ಬಿಟ್ರು, ಮಾಡಬೇಕು ಅನ್ನೋ ಥರ. ಮರೆಯೋಕ್ಕಾಗಲ್ಲ ಬಿಡಿ ಅವರು. ಈಗ ಇನ್ನೊಂದು ವಿಷಯ ಅಂತಂದರೆ, ಶಿವಣ್ಣಂಗೆ ಹುಷಾರಿಲ್ಲ, ಅವ್ರು ಅಮೇರಿಕಕ್ಕೆ ಹೋಗಿದ್ದಾರೆ. ಸೊ ಶಿವಣ್ಣನ ಬಗ್ಗೆ ಏನು ಹೇಳ್ತೀವಿ? ಅದೇ ಹುಷಾರಾಯ್ತಾರೆ, ನನಗೆ ನಂಬಿಕೆ ಐತೆ ಅದು ಹುಷಾರಾಗಿ ಆಗಲೇಬೇಕು, ಹಾಗೆ ಆಯ್ತಾರೆ. ಹಾಗೆ ಫಿನಾಲೆಲ್ಲೂ ಕೂಡ ತುಂಬ ಎಮೋಷ್ನಲ್ ಆದರು ಶಿವಣ್ಣ ಆ್ಯಂಡ್ ಗೀತಕ್ಕ. ಅವಾಗ ಒಂಥರ ಎಲ್ಲರಿಗೂ ಒಂಥರ ಕರಳು ಕಿವಿಸ್ದಂಗೆ ಅನಿಸ್ಬಿಡ್ತು. ನೀವು ಅಲ್ಲಿದ್ದು ನಿಮಗೆ ಎಷ್ಟು ಬೇಜಾರಾಯಿತು ಅಥವಾ ಏನು ಅನಿಸ್ತು ನಿಮಗೆ? ನನಗೆ ಒಂದು 10 ನಿಮಿಷ ನಾನೇ ಸುಮ್ಮನೆ ಆಗ್ಬಿಟ್ಟೆ. ಏನೋ ಯಾರು ಬಂದು ಮಾತಾಡ್ತಿರ್ಲಿಲ್ಲ. ಅಯ್ಯೋ, ಇಂಥ ವ್ಯಕ್ತಿ ಪಾಪ ಅಳ್ತವ್ರಲ್ಲ, ಇವ್ರು ಕಣ್ಣೀರಾಗ್ತವ್ರು, ಅದನ್ನು ನಾವು ನೋಡ್ತಾ ಇದೀವಲ್ಲ ಅನ್ನೋದೇ ಒಂದು ದೊಡ್ಡ ಬೇಜಾರು. ಅವ್ರು ಯಾವಾಗಲೂ ನಗಾಡ್ಕೊಂಡು ಜಾಲಿ, ಅವ್ರಿಗೆ ಗೊತ್ತಲ್ಲ ಅವ್ರ ಎನರ್ಜಿ ಇದರಲ್ಲಿ ಹೆಂಗಿರ್ತದಂತ. ಅವ್ರು ಹತ್ಬಿಟ್ರೆ ನಿಜವಲ್ಲೂ ನಾನು ಮಾತ್ರ ಅಲ್ಲ, ಇಡೀ ಸೆಟ್ಟು DKD ಸೆಟ್ಟೇನೆ ಫುಲ್ಲು ಎಲ್ಲರೂ ಒಳಗೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಬಿಕಾಸ್ ನಮಗೆ ವಿಡಿಯೋ ನೋಡಿ ಅಷ್ಟು ನೋವಾಯ್ತು ಗಿಲ್ಲಿ. ನೀವು ಅಲ್ಲಿ ಆನ್ ಸ್ಪಾಟಲ್ಲಿ ನೀವು ಅಲ್ಲಿ ಇದ್ದಾಗ ನಿಮ್ಗೆ ಯಾವ ಲೆವೆಲಿಗೆ ಆಗಿರ್ಬೋದು ಅಂತಲೇ ನನಗೆ ಇಮ್ಯಾಜಿನೇ ಮಾಡ್ಕೊಳಕ್ಕಾಗ್ತದೆ. ನಾನು ಮಾತ್ರ ನಮ್ಮ ಸೆಟ್ಟಲ್ಲಿ ಈಗ ಕೂತಿರೋರು, ಆಡಿಯನ್ಸು, ಕ್ಯಾಮ್ರಾಮನ್, ಟೆಕ್ನಿಕ್ಸ್, ಯಾರು ಅಲ್ಲಿ ನಿಂತಿರೋರು ಎಲ್ಲರೂ ಎಮೋಷನ್ ಆಗ್ಬಿಟ್ರು, ಎಲ್ಲರೂ ಒಳಗೆ ಸ್ಟಾರ್ಟ್ ಆಗ್ಬಿಟ್ರು. ಯಾಕೆಂದ್ರೆ ಅಷ್ಟೊಂದು ಕನೆಕ್ಟು ಶಿವಣ್ಣ ನಮಗೆ ಒಂಥರ ನಮ್ಮ ಫ್ಯಾಮಿಲಿಯವರು, ನಮ್ಮ ತಂದೆನೋ ಈ ಥರ ಅವರು ಸೆಟ್ಟಲ್ಲಿದ್ದರೆ. ಅವ್ರು ಅಳ್ತವ್ರಂದ್ರೆ ಯಾರಿಗೆ ತಾನೇ ಅಳು ಬರಲ್ಲ ಹೇಳಿ. ಅದ್ರ ಜೊತೆ ಬರೀ ಶಿವಣ್ಣ ಕನೆಕ್ಟ್ ಆಗ್ತಾ ಇರಲಿಲ್ಲ, ಗೀತಕ್ಕೂ ಕೂಡ ವೀಕ್ಲಿ ಎಲ್ಲ ಸ್ವೀಟ್ಸು, ಕೇಕು ಎಲ್ಲ ತೊಗೊಂಬರ್ತಾ ಇದ್ರು ಅಂತ ಕೇಳಿದ್ದೀನಿ. ಸೊ ನೀವೇನು ಹೇಳ್ತೀರಾ? ಗೀತಕ್ಕ ಅಂತೂ ಸೂಪರು ಯಪ್ಪ. ಅವ್ರು ಕೇಕ್ ತಂದು ಕೊಡೋದು, ಆಮೇಲೆ ಕರೆದ್ಬಿಟ್ಟು ಮಾತಾಡ್ಸೋರು, ಗಿಲ್ಲಿ ಕರೀರಿ ಅಂದ್ಬಿಟ್ಟು ಕರೆದ್ಬಿಟ್ಟು ಮಾತಾಡ್ಸೋರು. ಆಮೇಲೆ ಫಿನಾಲಲ್ಲಿ ಅಲ್ಲೇ ಅವರು ಬಂದಿರಲ್ಲ ಗೀತಕ್ಕ, ನಾನು ಗಿಲ್ಲಿ ನಿನ್ನ ಸಪೋರ್ಟ್ಗೆ ತಲೆ ಕೆಡಿಸ್ಕೊಬಿಡ ಅಂತೆಲ್ಲ ಹೇಳೋರು ಫಿನಾಲಲ್ಲೆಲ್ಲ. ಹಾಗೆಲ್ಲ ಗೀತಕ್ಕನ ಅವತ್ತು ಫೋನ್ ಮಾಡ್ರೆ ಅವಾಗ ಗೀತಕ್ಕನ ಮಾಡ್ರು, ಒಂದ್ಸಲ ಮನೆಗೆ ಬಾ ಊಟ ಮಾಡ್ಕೊ ಹೋಗುವಂತೆ ಅಂತ ಎಲ್ಲ. ಗಿಲ್ಲಿ ಗಿಲ್ಲಿ ನಟ ಅಂತ ಫಸ್ಟ್ ಹೆಸರು ಇರೋದಕ್ಕಿಂತ ಮುಂಚೆ
ನಟರಾಜ್ ಅಂತ ನಟ ಅಂತ ಕರಿತಿದ್ರು. ನನ್ನ ಹೆಸರು ಒರಿಜಿನಲ್ ಹೆಸರು ನಟರಾಜ್ ಅಂತ ಸ್ಕೂಲಲ್ಲಿ ಎಲ್ಲ ಕೊಟ್ಟಿದ್ದು. ಊರಲ್ಲೆಲ್ಲ ನಟ ಫ್ರೆಂಡ್ಸ್ ಎಲ್ಲ ಊರಲ್ಲಿ ಎಲ್ಲ ನಟ ಅಂತ ಕರೀರು. ಇಲ್ಲಿ ಬಂದು ಗಿಲ್ಲಿ ನಟ ಆಯಿತು, ಆಮೇಲೆ ಗಿಲ್ಲಿ ಆಯಿತು. ಓಕೆ, ಗಿಲ್ಲಿ ನಿಮ್ಮ ಫ್ಯಾಮಿಲಿ ಅಪ್ಪ ಅಮ್ಮ ಎಲ್ಲ ಏನು ಮಾಡ್ತಾರೆ, ಹೇಗಿದೆ? ಅಪ್ಪ ಅಮ್ಮ ಎಲ್ಲ ವ್ಯವಸಾಯ, ಭತ್ತ ಕಬ್ಬು ಇದೆಲ್ಲ ಬೆಳಿತೀವಿ. ಅಪ್ಪ ಅಮ್ಮ ವ್ಯವಸಾಯ ಮಾಡ್ತಾರೆ. ಅಣ್ಣ ಒಬ್ರು ಅವ್ರೆ, ಅವರು ಕೆಲ್ಸಕ್ಕೆ ಹೋಗ್ತಾರೆ. ಅಕ್ಕ ಒಬ್ಬರು ಮದುವೆ ಮಾಡಿದ್ದೀವಿ, ಅಷ್ಟೇ. ಅಣ್ಣನಿಗೂ ಮದುವೆ ಆಗೈತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.